ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತು ಸಂಘ ಸಂಸ್ಥೆಗಳ ಕುರಿತಾಗಿ ತನಿಖೆ ಮಾಡುವಂಥದ್ದು ಅಥವಾ ವಿಚಾರಣೆ ಮಾಡುವಂಥದ್ದು ಕುರಿತಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಸಂಘ ಸಂಸ್ಥೆಗಳಲ್ಲಿ ಏನಾದರೂ ಕುಂದುಕೊರತೆ ಆದರೆ, ಅವ್ಯವಹಾರ ಆದರೆ, ಏನು ದೂರು ಬಂದರೆ ಅವಾಗ ಈ ರಿಜಿಸ್ಟ್ರಾರ್ ಅವರು ವಿಚಾರಣೆ ಮಾಡ್ತಾರೆ. ಆ ಕುರಿತಾಗಿ ಕಾನೂನಿನ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಂದರೆ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ, ಅಂದರೆ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್, ಈ ಕಾಯ್ದೆಯ ಅಡಿಯಲ್ಲಿ ನೋಂದಾವಣಿಯಾದಂಥ ಸಂಘ ಸಂಸ್ಥೆಗಳಿಗೆ ಮಾತ್ರ ಅನ್ವಯಿಸುವಂಥ ಕಾನೂನಿನ ಮಾಹಿತಿ. ಇದು ಸಹಕಾರಿ ಸಂಘ ಅಥವಾ ಸೌಹಾರ್ದ ಸಹಕಾರಿಗಳಿಗೆ ಅನ್ವಯಿಸುವುದಿಲ್ಲ. ಅದಕ್ಕೆ ಮತ್ತೆ ಬೇರೆ ಕಾನೂನಿದೆ, ಮತ್ತೆ ಬೇರೆ ಕಾನೂನಿನ ವಿಡಿಯೋಗಳನ್ನು ಮಾಡಿ ತಿಳಿಸ್ತೀನಿ. ಇಲ್ಲಿ ಈ ರಿಜಿಸ್ಟ್ರಾರ್ ಮುಂತಾದವರಿಂದ ವಿಚಾರಣೆ ಅಂತೇಳಿ ಕಲಂ 25ರೊಳಗೆ ಹೇಳ್ತಾರೆ. ಈ ಕಲಂ 25ರಲ್ಲಿ ರಿಜಿಸ್ಟ್ರಾರ್ ಮುಂತಾದವರಿಂದ ವಿಚಾರಣೆ ಅಂತೇಳಿ ಅದೇ. ಅದರೊಳಗೆ ರಿಜಿಸ್ಟ್ರಾರ್ ಅವರು ತಮ್ಮ ಸ್ವಯಂ ಪ್ರೇರಣೆಯಿಂದ ಅಥವಾ ಆಡಳಿತ ಮಂಡಳಿಯ ಬಹುಪಾಲು ಸದಸ್ಯರ ಅಥವಾ ಸಂಘದ ಕನಿಷ್ಠ 1/3 ಭಾಗದಷ್ಟು ಸದಸ್ಯರ ಅರ್ಜಿಯ ಮೇರೆಗೆ, ಅಂದರೆ ಸ್ವತಃ ರಿಜಿಸ್ಟ್ರಾರ್ ಅವರು ತಾವೇ ವಿಚಾರಣೆ ಮಾಡಬೇಕನ್ನಿಸಿದರೆ ಅಥವಾ ಆಡಳಿತ ಮಂಡಳಿಯ ಬಹುಪಾಲು ಸದಸ್ಯರ ಮ್ಯಾನೇಜಿಂಗ್ ಕಮಿಟಿ ಅವರು ಏನಾದರೂ ಮನವಿ ಮಾಡಿದರೆ ಅಥವಾ ಸಾಮಾನ್ಯ ಸದಸ್ಯರಿರ್ತಾರೆ ಅವರು 1/3 ಭಾಗದಷ್ಟು ಮೆಂಬರ್ಸು ಅರ್ಜಿ ಸಲ್ಲಿಸಿದರೆ ಆವಾಗ ನೋಂದಾಯಿತ ಸಂಘದ ರಚನೆ, ಕಾರ್ಯನಿರ್ವಹಣೆ ಮತ್ತು ಆರ್ಥಿಕ ಸ್ಥಿತಿ ಇವುಗಳ ಬಗ್ಗೆ ವಿಚಾರಣೆ ನಡೆಸ್ಬೋದು. ಅಂದರೆ ಆ ಒಂದು ಏನು ಸಂಘ ರಚನೆ ಆಗಿದೆ ಅದರ ಕುರಿತಾಗಿ ಏನಾದರೂ ಕುಂದುಕೊರತೆ ಸಮಸ್ಯೆ ಇದ್ದರೆ, ಅಥವಾ ಅವರು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅಂದರೆ, ಅಥವಾ ಆರ್ಥಿಕ ಸ್ಥಿತಿ ಬಗ್ಗೆ ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಅಂದರೆ ಅವ್ಯವಹಾರ ಆಗಿದ್ದರೆ, ಸೊ ಆ ಕುರಿತಾಗಿ ಅವರು ವಿಚಾರಣೆ ಮಾಡ್ಬೋದು. ಮತ್ತು ಅವರು ಸ್ವತಃ ವಿಚಾರಣೆ ಮಾಡ್ಬೋದು ಅಥವಾ ಅವರ ಪರವಾಗಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನ, ಅಧಿಕಾರಿಯನ್ನ ನೇಮಿಸಿ ಅವರ ಮೂಲಕ ವಿಚಾರಣೆ ಮಾಡಿಸಲು ಆದೇಶ ಕೊಡ್ಬೋದು. ಸೊ ಈ ರೀತಿ ಆದೇಶ ಕೊಟ್ಟಾಗ ಅಥವಾ ಈ ಸ್ವತಃ ರಿಜಿಸ್ಟ್ರಾರ್ ಅವರಿಗೆ ಯಾವ ಅಧಿಕಾರ ಇರ್ತಾವಂತಂದರೆ, ಸಾಮಾನ್ಯವಾಗಿ ಒಬ್ಬ ನ್ಯಾಯಾಧೀಶರಿಗಿರುವಂಥ ಸಾಮಾನ್ಯ ಅಧಿಕಾರಗಳು ಇರ್ತವೆ. ಅಂದರೆ ಆ ಸಂಘಕ್ಕೆ ಸೇರಿದಂಥ ಸಂಘದ ಒಡೆತನದಲ್ಲಿರುವಂಥ ಪುಸ್ತಕಗಳು, ಖಾತೆಗಳು, ದಾಖಲೆಗಳು, ಭದ್ರತೆಗಳು, ನಗದು, ಇತರ ಆಸ್ತಿಗಳು ಇವುಗಳ ಕುರಿತಾಗಿ ಏನು ಡಾಕ್ಯುಮೆಂಟ್ ಇರ್ತಾವೆ ಅವನ್ನೆಲ್ಲ ಪರಿಶೀಲನೆ ಮಾಡುವಂಥದಕ್ಕೆ, ಮತ್ತೆ ಅವುಗಳನ್ನು ಯಾರಾದರೂ ಬೇರೆ ವ್ಯಕ್ತಿ ಅಥವಾ ಸಂಘದ ಸದಸ್ಯ ಅಥವಾ ಆಡಳಿತ ಮಂಡಳಿಯವರು ಯಾರಾದರೂ ಅವರ ಸುಪರ್ದಿಯಲ್ಲಿ ಇಟ್ಕೊಂಡಿದ್ರೆ, ಕಬ್ಜೆಯಲ್ಲಿ ಇಟ್ಕೊಂಡಿದ್ರೆ ಅಂಥವರಿಗೆ ಆ ಸಂಘದ ಪ್ರಧಾನ ಕಚೇರಿ ಅಥವಾ ಯಾವುದೇ ಒಂದು ಶಾಖೆ ಸ್ಥಳದಲ್ಲಿ ಅವುಗಳನ್ನು ಹಾಜರುಪಡಿಸಲು ಅವರು ಆದೇಶ ಮಾಡಬಹುದು. ಆ ರೀತಿ ಆದೇಶ ಮಾಡಿದಾಗ ಆ ಸಂಬಂಧಿಸಿದ ವ್ಯಕ್ತಿ ಈ ದಾಖಲಾತಿಗಳನ್ನ ಆ ಒಬ್ಬ ರಿಜಿಸ್ಟ್ರಾರ್ ಅವರಿಗೆ ಅಥವಾ ಅವರು ನೇಮಿಸಿದಂಥ ವ್ಯಕ್ತಿಗೆ ಸಲ್ಲಿಸಬೇಕಾಗ್ತದೆ. ಮತ್ತು ಇಂಥ ಸಂದರ್ಭದಲ್ಲಿ ಸಂಘಗಳ ವ್ಯವಹಾರದ ಬಗ್ಗೆ ಮಾಹಿತಿ ಇರುವಂತ ವ್ಯಕ್ತಿ ಯಾರಾದರೂ ಇದ್ರೆ ಅವರಿಗೆ ಅಲ್ಲಿ ಬರ್ಲಿಕ್ಕೆ ತಿಳಿಸಿ ಅವರಿಗೆ ಒಂದು ಹೇಳಿಕೆಯನ್ನ ಪಡೆಯುವುದು. ಯಾವ ರೀತಿ ನ್ಯಾಯಾಲಯದಲ್ಲಿ ಒಂದು ಪ್ರಮಾಣ ವಚನ ಮಾಡ್ತಾರೆ ಆ ಪ್ರಕಾರ ಮಾಡಿಸಿ ಅವರಿಂದ ಹೇಳಿಕೆಯನ್ನ ಪಡೆಯುವುದು, ಸಾಕ್ಷಿ ವಿಚಾರಣೆ ಮಾಡುವಂತದಕ್ಕೆ ಇಲ್ಲಿ ಅವಕಾಶ ಇದೆ. ಮತ್ತು ರಿಜಿಸ್ಟ್ರಾರ್ ಅವರಿಗೆ ಅವಶ್ಯಕ ಬಂದ್ರೆ ಸದಸ್ಯರ ಒಂದು ಅಹವಾಲನ್ನ ಕೇಳಿ ತೀರ್ಮಾನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇದ್ರೆ ಅಂತ ಸಂದರ್ಭದಲ್ಲಿ ಅವರು ಸಂಬಂಧಿಸಿದ ಏನು ಆಡಳಿತ ಮಂಡಳಿಯವರಿಗೆ ನಿರ್ದೇಶನ ಕೊಟ್ಟು ಒಂದು ಸಾಮಾನ್ಯ ಸಭೆಯನ್ನ ಕರೆಯಲು ತಿಳಿಸ್ತಾರೆ. ಮತ್ತೆ ಇಂಥ ವಿಷಯಗಳಿಗೆ ಕುರಿತಾಗಿ ಜನರಲ್ ಬಾಡಿ ಮೀಟಿಂಗ್ ಅನ್ನ ಕರಿಬೇಕಂತೇಳಿ ನಿರ್ದೇಶನ ಕೊಡಬಹುದು. ಮತ್ತು ಅಕಸ್ಮಾತ್ ಅವರು ಏನು ಆಡಳಿತ ಮಂಡಳಿಯವರು ಸಭೆಯನ್ನೇ ಕರೀಲಿಲ್ಲ ಅಂತಂದ್ರೆ ಅವಾಗ ತಾವೇ ಸ್ವತಃ ಸೊಸೈಟಿ ಪರವಾಗಿ ಸಾಮಾನ್ಯ ಸಭೆಯನ್ನ ಕರೆದು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಅಧಿಕಾರನೂ ಅವರಿಗಿದೆ. ಮತ್ತು ಆ ರೀತಿ ಅವರು ಸ್ವತಃ ಮೀಟಿಂಗ್ ಕರೆದ್ರು ಸಹಿತ ಅದು ನಿಯಮಗಳ ಪ್ರಕಾರ ಆಡಳಿತ ಮಂಡಳಿಯವರೇ ಮೀಟಿಂಗ್ ಕರೆದಂತೆ ಒಂದು ಅಧಿಕಾರ ಇರ್ತದೆ. ಸೊ ಆ ರೀತಿ ಅವರು ಸೂಕ್ತವಾದಂತ ತೀರ್ಮಾನಗಳನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ. ಈ ರೀತಿ ವಿಚಾರಣೆಗಳನ್ನ ಮಾಡಿ ಆ ಒಂದು ವ್ಯವಹಾರಗಳ ಬಗ್ಗೆ ತಿಳಿದುಕೊಂಡು ಆ ಸಂಘದ ರಚನೆ, ಕಾರ್ಯನಿರ್ವಹಣೆ ಅಥವಾ ಆರ್ಥಿಕ ಸ್ಥಿತಿ ಬಗ್ಗೆ ಏನು ಒಂದು ಸಮಸ್ಯೆ ಇದೆ, ದೂರದೆ ಅದನ್ನ ಅವರು ಪರಿಶೀಲಿಸಿ ಸೂಕ್ತವಾದಂತ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ಆ ಒಂದು ಸಂಘದ ಹಿತಾಸಕ್ತಿಯನ್ನ ಕಾಯುವ ಉದ್ದೇಶದಿಂದ ಅವರು ಹಲವಾರು ರೀತಿಯಲ್ಲಿ ಅಧಿಕಾರಗಳನ್ನ ಹೊಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸರ್ಚಾರ್ಜ್ ಅನ್ನೋ ಒಂದು ಅಧಿಕಾರ ಇದೆ. ಅಂದ್ರೆ ಆ ಸಂಬಂಧಿಸಿದ ಯಾರು ತಪ್ಪು ಮಾಡಿರ್ತಾರೆ ವ್ಯಕ್ತಿ ಅವರ ಮೇಲೆ ಋಣಭಾರ ಹೊರಿಸುವಂಥದ್ದು. ಮತ್ತು ಆ ಸಂಘವು ಕಾನೂನುಬದ್ಧವಾಗಿ ನಡೀತಾ ಇಲ್ಲ, ಅದನ್ನೇ ಮುಂದುವರಿಸೋದಕ್ಕೆ ಯಾವುದೇ ಅವಕಾಶ ಇಲ್ಲ, ಅದನ್ನ ಮುಂದುವರಿಸಿದರೆ ಅದು ಸಮಸ್ಯೆ ಆಗ್ತದೆ, ತೊಂದರೆ ಆಗ್ತದೆ ಅನ್ನೋ ಸಾಧ್ಯತೆ ಇದ್ರೆ ಅಲ್ಲಿ ಆ ಸಂಘವನ್ನೇ ರದ್ದುಗೊಳಿಸುವಂತ ಅದಕ್ಕೆ ತೀರ್ಮಾನ ಕೈಗೊಳ್ಳುವಂಥದ್ದು. ಮತ್ತು ಆ ಸಂಘವನ್ನ ಬೇರೆಯೊಬ್ಬ ಅಧಿಕಾರಿಯನ್ನ ನೇಮಿಸಿ ಆ ಸಂಘವನ್ನ ಅವರ ಸುಪರ್ದಿಗೆ ಕೊಟ್ಟು, ಅಂದ್ರೆ 6 ತಿಂಗಳು ಅವರಿಗೆ ಅದನ್ನ ನೋಡ್ಕೊಳಕ್ ಕೊಟ್ಟು ಆಮೇಲೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆ ಮಾಡಿ ಮತ್ತೆ ಹೊಸ ಕಮಿಟಿಯನ್ನ ರಚನೆ ಮಾಡಿ ಆ ರೀತಿ ಮತ್ತೆ ಸಂಘವನ್ನ ಮುಂದುವರಿಸಿಕೊಂಡು ಹೋಗುವಂತ ಅವಕಾಶ ಇದ್ರೆ ಅಲ್ಲಿ ಅವರು ಆಡಳಿತಾಧಿಕಾರಿಯನ್ನ ನೇಮಕ ಮಾಡುವಂತದಕ್ಕೂ ಈ ರಿಜಿಸ್ಟ್ರಾರ್ ಅವರಿಗೆ ಅಧಿಕಾರ ಇದೆ.
ಮತ್ತು ಅಲ್ಲಿ ಸಂಘದ ಸದಸ್ಯರು ಅಥವಾ ಆಡಳಿತ ಮಂಡಳಿ ಸದಸ್ಯರು ಯಾರಾದರೂ ತಪ್ಪು ಮಾಡಿದರೆ, ಕಾನೂನು ಬಾಹಿರ ಕೆಲಸ ಮಾಡಿದರೆ, ಅಪರಾಧ ಮಾಡಿದರೆ ಅವರಿಗೆ ಶಿಕ್ಷೆಗಳನ್ನು ಕೊಡಿಸುವಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಳುವುದು. ಈ ರೀತಿ ಇಲ್ಲಿ ಈ ಒಂದು ಸಂಘದ ವಿಚಾರಣೆ ಮಾಡುವಂಥದ್ದಕ್ಕೆ ಏನಿದೆ ಇವರಿಗೆ ಅಧಿಕಾರ ಇದೆ. ಸೊ ಈ ರೀತಿ ವಿಚಾರಣೆ ಮಾಡೋ ಮೂಲಕ ಈ ಕಾಯ್ದೆಯ ಅಡಿಯಲ್ಲಿ ಅವರಿಗೆ ಸಂಘದ ಹಿತಾಸಕ್ತಿಯನ್ನು ಕಾಯೋದು, ಸಂಘದ ಸದಸ್ಯರ ಹಿತಾಸಕ್ತಿಯನ್ನು ಕಾಯೋದಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತೇಳಿ ಈ ಮೂಲಕ ನಾವು ತಿಳ್ಕೊಳ್ಬೋದು. ಇನ್ನು ಈ ಸರ್ಚಾರ್ಜ್, ನೋಂದಣಿ ರದ್ದುಗೊಳಿಸುವಿಕೆ, ಆಡಳಿತ ಅಧಿಕಾರಿ ನೇಮಕ, ಅಪರಾಧಗಳು, ಶಿಕ್ಷೆಗಳು ಇವುಗಳ ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.